ತಂದೆಯು ನೀನೆ, ತಾಯಿಯು ನೀನೆ, ಬಂಧವು ನೀನೆ, ಬಳಗವೂ ನೀನೆ. ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎಂಬ ನಮ್ಮ ಹಿರಿಯರ ಗಾದೆಯಂತೆ ನಮ್ಮ ಶಿವಣ್ಣನ ಮನೆ ಸೇರಿದ ಆ ದಶಕಂಠನ ಮಗಳ ವಿಷಯ ಕೇಳಿ ಯಾಕೋ ಆತಂಕಕ್ಕೆ ಒಳಗಾಗಿದೆ. ಅಂದರೆ ತಂದೆಯೊಂದಿಗೆ ಬೆಳೆಯುತ್ತಾ ಬಂದ ಮಗಳು ತಂದೆ ಮಾಡುವುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿರುತ್ತಾಳೆ. ಹಾಗಾಗಿ ತಂದೆ ಮಾಡುವ ಕೆಟ್ಟ ಕಾರ್ಯ ಗುಣಗಳನ್ನು ಹೊಂದಿದ್ದರೆ ತುಂಬಾ ಕಷ್ಟದ ವಿಷಯ. ನೋಡೋಣ ಮುಂದೆ ಏನಾಗುವುದೆಂದು. ಒಬ್ಬನು ಕೊಲ್ಲುವವನು ಇದ್ದರೆ ಇನ್ನೊಬ್ಬ ಕಾಯುವವನು ಇದ್ದೇ ಇರುತ್ತಾನೆ. ಎಲ್ಲ ವಿಧಿಲಿಖಿತ. ಇಪ್ಪತ್ತನೇ ವಯಸ್ಸಿನಲ್ಲಿಯೇ ಮೋಸದ ಬಾಣ ಹೂಡಲು ಸಿದ್ಧವಾಗಿ ನಿಂತಿರುವ ಅಮೃತ ಆ ಬಡಶಂಕರನ ಕೈ ಹಿಡಿದು ಅವನ ಬಾಳ ಸಂಗಾತಿಯಾಗಿ ರಕ್ತದ ಮಡುವಿನಲ್ಲಿ ಮೆಲ್ಲನೆ ಗೆಜ್ಜೆಯನಾದ ಹಾಕುತ್ತ ಸಂತಸದ ಹಬ್ಬದ ಹುಬ್ಬಿನಲ್ಲಿ ಆ ಶಂಕರನೊಂದಿಗೆ ಸಂಸಾರ ಎಂಬ ಚಕ್ಕಡಿಗೆ ಎಲ್ಲ ಹೋಗಿರುವೆಯಲ್ಲ ಅಮೃತ. ಹೋಗು ಹೋಗು. ಮದವೇರಿದ ಮದನಾರ್ಯರ ಮದ ಇಳಿಸುವ ಮದನದ ಈ ವಿಷಕಂಠ ಈ ಊರಿನ ಕೋಟಾಧಿಪತಿ ದಶಕಂಠನ ಮ್ಯಾನೇಜರ್ ಈ ವಿಷಕಂಠ ಎಂದರೆ ಹುಟ್ಟಿಸುತ್ತಾನೆ. ಅಷ್ಟೇ ಮೇಲಾಗಿ ಭಯವಿರಬೇಕೆ. ಅಮೃತ, ನಾ ಕೈ ಮಾಡಿ ಕರೆದಾಗ ನನ್ನ ಬಳಿ ಬಂದು ನನ್ನದ ಕಾಮದ ಬಯಕೆ ಈಡೇರಿಸುವ ನಿನ್ನಿಂದಲೇ ತಂದೆಯ ಸರ್ವಾಸ್ತಿಗೆ ಸರ್ವೇಶ ನಾನಾಗದೆ ಹೋದರೆ ನನ್ನ ಹೆಸರು ಅಲ್ಲ. ಇದೇ ನನ್ನ ಗುರಿ, ಇದೇ ನನ್ನ ಹಠ, ಇದೇ ಕಾರಲ್ಲಿ ವೇದ ಕಥ ಸ್ವಲ್ಪ